ಬರಬೇಕಾದ್ರೆ ಸುದೀಪ್ ಸರ್ ಕೂಡ ಒಂದು ಮಾತು ಹೇಳಿದ್ರು, ಅನ್ಸಿದ್ದನ್ನ ನೇರವಾಗಿ ಹೇಳಲಿಲ್ಲ ನೀವು, ಅದಕ್ಕೆ ನೀವು ಇಷ್ಟು ಬೇಗ ಬಂದ್ಬಿಟ್ರಿ, ಅಂದರೆ ಬಂದ್ರಿ ನೀವು ಹೊರಗಡೆ ಅಂತ ಹೇಳಿದ್ರು. ಬಟ್ 14 ವಾರ 99 ದಿನಗಳ ಜರ್ನಿ ಅಂದರೆ ಸಾಮಾನ್ಯವಾದ ಜರ್ನಿ ಅಲ್ವೇ ಅಲ್ಲ. ಸೊ ಇಂಥ ಒಂದು ಜರ್ನಿಯಲ್ಲಿ ನಿಮಗೆ ಅಲ್ಲಿ ಧನು ಅವರು ತುಂಬ ಕ್ಲೋಸ್ ಇದ್ದರು, ಕಾವ್ಯ ಅವರು ತುಂಬ ಕ್ಲೋಸ್ ಇದ್ದರು. ಇದೆಲ್ಲವನ್ನ ಬಿಟ್ಟು ಅಂದರೆ ಅವ್ರ ಹತ್ರ ಇರುವಂತಹ ಬಾಂಡಿಂಗನ್ನು ಬಿಟ್ಟು ನೇರವಾಗಿ ಹೇಳೋದಾದರೆ ಬಿಗ್ ಬಾಸನ್ನು ಯಾರು ಗೆಲ್ತಾರೆ ನಿಮ್ಗೆ ಅನ್ಸಿದ ಪ್ರಕಾರ? ನನಗೆ ಧನು ಅಥವಾ ಗಿಲ್ಲಿ ಗೆಲ್ಲಬೇಕು ಅಂತ ಅನ್ಸುತ್ತೆ. ಅವರಲ್ಲಿ ಒಬ್ರು ಗೆಲ್ತಾರೆ ಅಂತ ಅನ್ಸುತ್ತೆ, ಹೊರಗೆ ಬಂದು. ಆ್ಯಂಡ್ ಓಕೆ, ಮತ್ತೆ ಅಲ್ಲಿ ಟಾಪ್ 5 ಅಲ್ಲಿ ಯಾರು ಬರ್ತಾರೆ? ಅದೇ ಆಲ್ರೆಡಿ 8 ಮೆಂಬರ್ಸ್ ಇದ್ದಾರೆ, ಟಾಪ್ 5 ಅಲ್ಲಿ ಯಾರು ಬರ್ತಾರೆ? ಗಿಲ್ಲಿ ಬರ್ತಾನೆ ಅನ್ಸುತ್ತೆ. ಧನು ಐ ಥಿಂಕ್ ಕ್ಯಾಪ್ಟನ್ಸಿ ಆಗಿರೋದ್ರಿಂದ ಅವನಿರ್ತಾನೆ ಅನ್ಸುತ್ತೆ. ಆ್ಯಂಡ್ ರಕ್ಷಿತಾ ಇರ್ತಾಳೆ ಅನ್ಸುತ್ತೆ. ಓಕೆ, ರಘು ಸರ್ ಕೂಡ ಇರ್ತಾರೆ ಅನ್ಸುತ್ತೆ. ಅದ್ರ ಜೊತೆಗೆ ಕಾವ್ಯ ಅವ್ರು ಇರ್ತಾರೆ ಅನ್ಸುತ್ತೆ, ಅಲ್ಲ ಅಶ್ವಿನಿ ಮೇಡಮ್ ಇರ್ತಾರೆ ಅನ್ಸುತ್ತೆ ಟಾಪ್ 5 ಅಲ್ಲಿ. ಐ ಥಿಂಕ್ ಐ ವಾಂಟ್ ಕಾವ್ಯ ಅಲ್ಲಿರೋಕ್ಕೆ. ಬಟ್ ನನಗೆ ಬರಬೇಕಾದ್ರೆ ಅಂದರೆ ವೀಕೆಂಡ್ ಅಲ್ಲಿ ನೋಡಿ ಕಷ್ಟ ಇದೆಯೇನೋ ಇವಾಗ, ಯಾಕೆಂದರೆ ಫ್ಯಾಮಿಲಿ ವೀಕಲ್ಲಿ ಅವಳದೊಂದು ಮಿಸ್ಟೇಕ್ ಆಗಿರೋದ್ರಿಂದ ಅವಳು ಎಫರ್ಟ್ ಹಾಕಿರೋದೆಲ್ಲ ಎಲ್ಲೋ ಅದು ಕಮ್ಮಿ ಆಗುತ್ತೆ ಅಂತ ಫೀಲ್ ಆಗುತ್ತೆ. ಬಟ್ ಐ ವಾಂಟ್ ಹರ್ ಟಾಪ್ 5 ಅಲ್ಲಿ ಇರೋಕ್ಕೆ. ಬಟ್ ಅವಳಿಗೆ ಕಷ್ಟ ಇದೆ, ಪ್ರಾಬಬ್ಲಿ ಅಶ್ವಿನಿ ಮ್ಯಾಮ್ ಬರ್ತಾರೆ ಅನ್ಸುತ್ತೆ. ಓಕೆ, ಅಶ್ವಿನಿ ಮೇಡಮ್ ಜಗಳದ ಬಗ್ಗೆ ಮಾತಾಡೋದಾದರೆ, ನೀವು ಕೂಡ ಅಶ್ವಿನಿ ಮೇಡಮ್ ಜೊತೆ 1-2 ಸಲ ಮಾತುಕತೆ ಆಗಿತ್ತು, ರಿಷಾಗೌಡನ ಜೊತೆ ಜಗಳ ಆಗಿತ್ತು, ಬಹಳಷ್ಟು ಜಗಳಗಳು ಧ್ರುವಂತವ್ರ ಜೊತೆನೂ ಆಗಿತ್ತು. ಸೊ ಅಲ್ಲಿ ನಿಮ್ಗೆ ಏನು ಅನಿಸುತ್ತೆ, ಜಗಳಗಳು ಅಷ್ಟಕ್ಕಷ್ಟೇ ಒಂದು ಟಾಸ್ಕ್ಗೋಸ್ಕರ ಸೀಮಿತ ಅಂತ ಆಗುತ್ತಾ, ಅಥವಾ ಕ್ಯಾರಿ ಓವರ್ ಆಗತ್ತಾ? ಬಿಗ್ ಬಾಸ್ ಮನೇಲಿ ನಡೆದಂತಹ ಜಗಳಗಳು ನೀವು ಹೊರಗಡೆ ಬಂದ್ಮೇಲೆ ಕ್ಯಾರಿ ಓವರ್ ಆಗ್ಬೋದು ಅಂತ? ಹೊರಗಡೆ ಬಂದ್ಮೇಲೆ ಕ್ಯಾರಿ ಓವರ್ ಆಗುತ್ತೆ, ಅದು ನಂಗೆ ಗೊತ್ತಿಲ್ಲ ಇನ್ನು. ಬಿಕಾಸ್ ಇವಾಗ ರಕ್ಷಿತನ್ ಮೇಲೂ ನನಗೇನೋ ಹೇಟ್ರೆಡ್ ಥರ ಇಲ್ಲ. ನಾನು ಜಗಳ ಅಷ್ಟು ಅವಳು ಕಾನ್ಸ್ಟೆಂಟಾಗಿ ನನ್ನ ನಾಮಿನೇಟ್ ಮಾಡ್ತಿದ್ಲು, ನಾನು ಅವಳನ್ನ ನಾಮಿನೇಟ್ ಮಾಡ್ತಿದ್ದೆ, ಅದು ಇತ್ತು ನಮ್ಮ ಮಧ್ಯ ಫ್ರಿಕ್ಷನ್. ಬಟ್ ಇವಾಗ ಐ ಥಿಂಕ್ ಅದು ಗೇಮ್ ಅಲ್ವಾ ಅಂತ ಇದಕ್ಕೆ ಹೋಗ್ಬಿಟ್ಟಿದ್ದೀನಿ. ಬಿಕಾಸ್ ಆ ಪರ್ಸ್ನಲ್ ಲೆವೆಲ್ಗೆ ನಾವು ಜಾಸ್ತಿ ಹೋಗಲಿಲ್ಲ ಜಗಳ ಆಡೋ ಟೈಮಲ್ಲಿ. ಈವನ್ ಪರ್ಸ್ನಲ್ ಆಗಿ ಏನು ದ್ವೇಷ ಇರಲಿಲ್ಲ, ಪರ್ಸ್ನಲ್ ಆಗಿ ದ್ವೇಷ ಇರಲಿಲ್ಲ. ಆ ಜಗಳ ಇವಾಗ ಮನೇಲಿ ಜಗಳ ಆಡೋದು ಒಂದು ಆಲೂಗೆಡ್ಡೆನೇ ಶುರು ಆದ್ರೂ ಅದು ಪರ್ಸ್ನಲ್ ಆಗಿ ಹೋಗ್ಬಿಡುತ್ತೆ, ಒಬ್ರನ್ನೊಬ್ರು ಕೆಳಗಿಟ್ಟು ಮಾತಾಡೋ ಲೆವೆಲ್ಗೆ ಹೋಗ್ಬಿಡುತ್ತೆ. ಬಟ್ ಅದನ್ನು ನಾನು ಮಾಡಲಿಲ್ಲ, ನನ್ನ ಜೊತೆನೂ ಯಾರೂ ಅದನ್ನು ಆ ಥರ ಪರ್ಸ್ನಲ್ ಆಗಿ ಹರ್ಟ್ ಮಾಡಲಿಲ್ಲ ಅನಿಸುತ್ತೆ. ಸೊ ಮನೆಯಿಂದ ಹೊರಗಡೆ ಬಂದಮೇಲೆ ಐ ಡೋಂಟ್ ಥಿಂಕ್ ಇವ್ರ ಮುಖ ನೋಡೋಕ್ಕೆ ಇಷ್ಟ ಇಲ್ಲ, ಆಗೋದೇ ಇಲ್ಲ ಅಂತ ಅಂದರೆ ಯಾರೂ ಇಲ್ಲ ಅನಿಸುತ್ತೆ ಪ್ರಾಬಬ್ಲಿ. ಓಕೆ, ಲಾಸ್ಟ್ ವೀಕ್ ಮಾಳು ಅವರು ಹೊರಗಡೆ ಬರ್ತಾರೆ, ನೀವು ಅಲ್ಲಿ ಸೇವ್ ಆಗಿ ಮನೆ ಒಳಗಡೆ ಉಳ್ಕೊತೀರಾ. ಹೊರಗಡೆ ಬಂದಂತಹ ಮಾಳು ಅವರು ಹೇಳ್ತಾರೆ, ಸ್ಪಂದನಾಗಿಂತ ನಾನು ಡಿಸರ್ವ್ ಇದ್ದೆ ಅಂತ ಡೈರೆಕ್ಟಾಗಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾಕೆಂದರೆ ಅಷ್ಟು ದಿನಗಳ ಕಾಲ ಜೊತೆಯಲ್ಲಿದ್ದವರು, ನೀವೇನು ಕೆಲಸ ಮಾಡ್ತಿದ್ರಿ, ನೀವು ಯಾವ ಥರ ಬಿಗ್ ಬಾಸನ್ನು ಆಟ ಆಡ್ತಿದ್ರಿ, ಅವ್ರು ಯಾವ ಥರ ಆಟ ಆಡ್ತಿದ್ರು, ಎರಡೂ ನಿಮ್ಗಳಿಗೆ ಗೊತ್ತಿರುತ್ತೆ. ನಿಮ್ಗೇನು ಅನಿಸುತ್ತೆ ಈ ಒಂದು ಸ್ಟ್ರೈಟ್ ಸ್ಟೇಟ್ಮೆಂಟ್ ಬಗ್ಗೆ? ಅಂದರೆ ಐ ಥಿಂಕ್ ಮಾಳು ಅಣ್ಣ ನಂಗೆ ಹೇಳಿದ್ದಾರೆ ಅಂತಾನೆ ಸರ್ಪ್ರೈಸಿಂಗ್. ನನಗೆ ಇನ್ನೂ ನನ್ನ ವಿಡಿಯೋ ನೋಡಿಲ್ಲ. ಅದು ಸ್ಪಂದನಾಗಿಂತ ನಾನು ಡಿಸರ್ವ್ ಇದ್ದೆ, ನಾನು ಇರಬೇಕಿತ್ತು, ನಾನು ಬಿಗ್ ಬಾಸ್ ಕಪ್ ನಾನು ಇದ್ದಿದ್ರೆ ನಾನು ಗೆದ್ದು ಬರ್ತಿದ್ದೆ ಅಂತ ಡೈರೆಕ್ಟಾಗಿ ಹೇಳಿದ್ರು ಅವರು. ನಾನು ಅವ್ರಿಗೆ ಜಂಟಿ ಆಗಿರ್ತೀನಿ ಅವ್ರ ಜೊತೆ. ನಾನು ಇವಾಗ ನೀವು ಏನು ಹೇಳ್ತಿದ್ದೀರಲ್ಲ, ಈ ಕಾನ್ಫಿಡೆನ್ಸೇ ಇಟ್ಕೊಳ್ಳಿ ಅಂತ ಫಸ್ಟ್ ಡೇಯಿಂದ ನಾನು ಅವ್ರಿಗೆ ಹೇಳಿ. ಪ್ರಾಬಬ್ಲಿ ಮನೆ ಒಳಗಡೆ ಅವರು ಸ್ಟಾರ್ಟಿಂಗ್ ನನ್ನ ಭಾಷೆ ಅಂತ ಸ್ವಲ್ಪ ಇದು ಮಾಡಿಕೊಂಡ್ರು. ನಾನು ಅವಾಗಲೂ ಅವ್ರಿಗೆ ಹೇಳ್ತೀನಿ, ಅಣ್ಣ ನಿಮ್ಮ ಭಾಷೆ ಅವ್ರಿಗೆ ಅರ್ಥ ಆಗ್ತಿಲ್ಲ ಅನ್ನೋ ಯೋಚನೆ ಮಾಡಬೇಡಿ, ನೀವು ಮಾತಾಡ್ತಿರೋದು ಕನ್ನಡನೇ, ಅವ್ರ ಕರ್ತವ್ಯ ಅವ್ರು ಅರ್ಥ ಮಾಡ್ಕೊಳಕ್ಕೆ, ನೀವು ಅದಕ್ಕೋಸ್ಕರ ಮಾತು ನಿಲ್ಲಿಸ್ಬೇಡಿ ಅಂತಲೇ ನಾನು ಫಸ್ಟ್ ವೀಕ್ಸಲ್ಲೇ ಹೇಳಿರ್ತೀನಿ. ಸೊ ಇವಾಗ ಅವ್ರು ಏನು ಹೇಳ್ತಿದ್ದಾರೆ, ಐ ಥಿಂಕ್ ಹೀಸ್ ಟೂ ಗುಡ್. ಆ ಥರ ಅವರು ಓವರ್ವೆಲ್ಮ್ಡ್ ಆಗಿ ಹೇಳಿದ್ದಾರೆ ಅಂತ ಅನಿಸುತ್ತೆ ನನಗೆ. ಆ ಹೊರಗಡೆ ಬಂದಿದ್ದಿದ್ರಲ್ಲೂ ಆ ಇಮೋಷನ್ಸಲ್ಲಿ ಹೇಳಿದ್ದಾರೆ ಅನಿಸುತ್ತೆ. ಬಟ್ ಅಷ್ಟು ಕಾನ್ಫಿಡೆನ್ಸಲ್ಲಿ ಅವ್ರು ಹೇಳ್ತಿದ್ದಾರೆ ಅಂದರೆ, ಅಷ್ಟು ಕಾನ್ಫಿಡೆನ್ಸಲ್ಲಿ ಅವ್ರ ಮನೆಯಲ್ಲೇ ಒಳಗಡೆನೆ ಹೇಳಿದಿದ್ರೆ ಅದನ್ನು ಐ ಥಿಂಕ್ ಅವ್ರೆ ವಿನ್ ಆಗ್ತಿದ್ರು ಅನ್ಸುತ್ತೆ. ಬಿಕಾಸ್ ಅವ್ರಿಗೆ ಆ ಫ್ಯಾನ್ ಬೇಸು ಇತ್ತು ಆ್ಯಂಡ್ ಹಾರ್ಟ್ಲಿ ಅವ್ರು ತುಂಬ ಒಳ್ಳೆಯವರು ಕೂಡ. ಇಷ್ಟು ಕಾನ್ಫಿಡೆನ್ಸ್ ಮನೆ ಒಳಗಡೆ ಇದ್ರೆ ಐ ಆಮ್ ಶ್ಯೂರ್ ವಿನ್ ಆಗ್ತಿದ್ರು. ಓಕೆ, ಬಿಗ್ ಬಾಸ್ ಮನೆಯಲ್ಲಿ ತುಂಬ ಚರ್ಚೆಗೆ ಬರುವಂತಹ ವಿಷಯ ಅಂದರೆ ಗಿಲ್ಲಿ ಮತ್ತು ಅಶ್ವಿನಿ ಅವರ ಜಗಳ. ಸ್ಟಾರ್ಟಿಂಗಿಂದ ಶುರುವಾಗಿದ್ದು ಗೆಜ್ಜೆ ಸೌಂಡಿಂದ ರಕ್ಷಿತನ, ರಾರ, ನಾಗವಲ್ಲಿ ಆ ಥರ ಎಲ್ಲ ಒಂದು ಪರ್ಸ್ನಲ್ ಆಗಿ ಕಾಮೆಂಟ್ ಮಾಡಿದ್ದಕ್ಕೆ ಆ ಒಂದು ಜಗಳಗಳು ಶುರು ಆಯಿತು. ಆದರೆ ಗಿಲ್ಲಿ ಅದನ್ನೇ ಇವತ್ತಿಗೂ ಸಹ ಇಟ್ಕೊಂಡು ಮಾತಾಡ್ತಾರೆ, ನನ್ನಿಂದನೇ ನಿಮಗೆ ಫುಟೇಜ್ ಸಿಕ್ಕಿದ್ದು, ನನ್ನಿಂದನೇ ನಿಮಗೆ ಮೈಲೇಜ್ ಸಿಕ್ಕಿದ್ದು, ರಾಣಿಯಾಗಿದ್ದು ಕೂಡ ನನ್ನಿಂದನೇ, ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಗೆಲ್ಲಕ್ಕಾಗಿಲ್ಲ, ಈ ಥರ ಎಲ್ಲ ಹೇಳುವಾಗ ನಿಮಗೆ ಏನು ಅನಿಸುತ್ತೆ? ಗಿಲ್ಲಿ ಅವ್ರಿಗೆ ನಿಜವಾಗ್ಲೂ ಗಿಲ್ಲಿಯಿಂದ ಮೈಲೇಜ್ ಅಶ್ವಿನಿ ಮೇಡಮ್ಗೆ ಸಿಗ್ತಿದೆಯಾ, ಅಶ್ವಿನಿ ಅವರಿಂದ ಮೈಲೇಜ್ ಗಿಲ್ಲಿಗೆ ಸಿಗ್ತಿದೆಯಾ, ಅಥವಾ ಇಬ್ಬರು ಈಕ್ವಲ್ ಅನ್ನಿಸ್ತಿದೆಯಾ ನಿಮ್ಮ ಒಂದು? ಅಲ್ಲಿ
ಬಿಕಾಸ್ ಈ ಲಾಸ್ಟ್ ವೀಕು ಅಶ್ವಿನಿ ಮ್ಯಾಮ್ ಹೇಳ್ತಾರೆ ನನ್ನಿಂದ ನಿಂಗೆ ಮೈಲೇಜ್ ಸಿಗ್ತಿದೆ ಅನ್ನೋದು ಒಂದು ಸ್ಟೇಟ್ಮೆಂಟ್ಸ್ ಹೇಳ್ತಾರೆ ಗಾರ್ಡನಲ್ಲಿ. ಬಟ್ ಫಸ್ಟ್ ಡೇ ಏನು ಗೆಜ್ಜೆ ಸ್ಟಾರ್ಟಿಂಗ್ ಏನು ಇನ್ಸಿಡೆಂಟ್ ಆಯಿತು ಅದು ಅವರೇ ಕ್ರಿಯೇಟ್ ಮಾಡ್ಕೊಂಡಿದ್ದು. ಸೊ ಅದರಿಂದ ಗಿಲ್ಲಿಯಿಂದ ಅವ್ರಿಗೆ ಏನೋ ಅವ್ರಿಗೆ ಅಶ್ವಿನಿ ಅವರಿಂದ ಇವ್ರನ್ನೇನೋ ಫುಟೇಜ್ ತೊಗೋಬೇಕು ಅವ್ನು ಸ್ಟ್ಯಾಂಡ್ ತೊಗೊಂಡ ಅವತ್ತು, ಅದಕ್ಕೆ ಅವ್ನಿಗೆ ಚಪ್ಪಾಳೆನೂ ಸಿಗುತ್ತೆ. ಸೊ ಥ್ರೂ ಔಟ್ ಅದನ್ನು ಇವಾಗ ಅದು ತುಂಬ ಸೆನ್ಸಿಟಿವ್ ಮ್ಯಾಟ್ರ್ ಆಗೋಗ್ಬಿಡುತ್ತೆ. ಒಬ್ಬರು ವ್ಯಕ್ತಿ ಮೇಲೆ ಅಷ್ಟು ಸೆನ್ಸಿಟಿವ್ ಬೇರೆ ಜಗಳಗಳು ಆಡೋದು ಒಂಥರ, ಆಮೇಲೆ ಸರಿ ಹೋಗುತ್ತೆ ಒಂಥರ. ಒಂದು ಸೆನ್ಸಿಟಿವ್ ಆಗಿ ಏನೋ ಒಂದು ಒಪಿನಿಯನ್ ಕ್ರಿಯೇಟ್ ಆದಾಗ ಅದಷ್ಟು ಈಸಿಯಾಗಿ ಹೋಗಲ್ಲ ಅಂತ ಅನಿಸುತ್ತೆ ನನಗೆ. ಬಟ್ ಫಸ್ಟ್ ವೀಕಿಂದ ಹಿಡಿದು ಕೊನೆ ವಾರದ ಹತ್ರ ಬರುವಾಗ ಈ ರೀತಿ ಆಗ್ತಿರೋದು ಎಷ್ಟು ಸರಿ? ಇದು ಅದನ್ನೇ ಇಟ್ಕೊಂಡು ಇವತ್ತಿಗೂ ಗಿಲ್ಲಿ ಅವರು ಅದೇ ಹೇಳೋದು. ಯಾಕೆಂದ್ರೆ ಗಿಲ್ಲಿ ಅವರು ಬೇಕಂತಲೇ ಇವಾಗ ಟ್ರಿಗರ್ ಮಾಡಿ ಅಲ್ವಾ, ಅಶ್ವಿನಿ ಮೇಡಮ್ ಅವ್ರನ್ನ ಟ್ರಿಗರ್ ಮಾಡಿನೇ ಅವರು ಹೇಳ್ಬೋದು, ಟ್ರಿಗರ್ ಮಾಡಿನೇ ಜಗಳ ಕಾಯ್ತಾ ಇರ್ಬೋದಲ್ಲ, ಅವ್ರಿಗೆ ಅದೊಂದು ಸ್ಟ್ರಾಟಜಿ ಇರ್ಬೋದಲ್ಲ ಗಿಲ್ಲಿ. ಅಂದರೆ ಗಿಲ್ಲಿ ಸ್ಟ್ರಾಟಜಿ ಅನ್ನೋದಕ್ಕಿಂತ ನಾನು ಯಾಕೆ ಇದನ್ನು ಅಶ್ವಿನಿ ಮ್ಯಾಮ್ ಪರ್ಸ್ಪೆಕ್ಟಿವಲ್ಲೂ ಹೇಳ್ತೀನಿ ಅಂದರೆ, ಇವಾಗ ನಾವು ಕೂತ್ಕೊಂಡು ಮಾತಾಡ್ಬೇಕಾದ್ರೂ ನಿಜವಾಗ್ಲೂ ಚೇಂಜ್ ಆಗಿದ್ದಾರ ಅಂದಾಗ ಅವ್ನಿಗೆ ಇಲ್ಲ ಅನ್ಸುತ್ತೆ ಅಂತಾನೆ ಹೇಳಿರ್ತಾನೆ ಅವನು. ಚೇಂಜ್ ಅವರು ಒಪ್ಪಿರಲ್ಲ, ಕಾವ್ಯ ಅವರು ಕೂಡ ಅಶ್ವಿನಿ ಅವರು ಬದಲಾಗಿದ್ದಾರೆ ಅಂತ ಒಪ್ಪಿರೋದಿಲ್ಲ. ಬಟ್ ನಾನು ಅಲ್ಲೂ ಚೇಂಜ್ ಆಗಿರ್ಬೋದು ಕಣೆ ಅಂತಾನೆ ಅನ್ಕೊಂಡಿರ್ತೀನಿ. ಬಟ್ ಈ ವಾರ ಸ್ಪೆಷಲಿ ನನಗೂ ರಿಯಲೈಸ್ ಆಗುತ್ತೆ ಅವ್ರು ತುಂಬ ಫ್ಲಿಪ್ ಆಗ್ಬಿಟ್ರು. ಓಕೆ, ಮತ್ತೆ ಹಳೆ ಅಶ್ವಿನಿನೇ ಆಗ್ಬಿಟ್ರು, ಹಂಗೆ ಆಗ್ಬಿಟ್ರು. ಬಿಕಾಸ್ ಅದು ಅವ್ರ ಸ್ಟ್ರಾಟಜಿನೇ ಆಗಿತ್ತು. ಸೊ ಇವ್ರು ಹೇಳಿದ್ದೆ ನಿಜ ಆಗೋಯ್ತಲ್ಲ, ಇವ್ನು ಟ್ರಿಗರ್ ಮಾಡೋದೇ ಬೇಡ, ಅವ್ರು ಹಂಗೆ ಇದ್ರು, ಅದು ಜಸ್ಟ್ ಹೊರಗೆ ಬರ್ತಿತ್ತು. ಕೆಲವು ಕಡೆ ಸಬ್ಮಿಸಿವ್ ಆದ್ರು ಅಷ್ಟೇ ಅಂತ ಫೀಲ್ ಆಯ್ತು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.